ಕೇಳಿದ್ರಿ ಏನೇನು ಹಗರಣಗಳಾಗ್ಯಾವ ಅಂತೇಳಿ ಎಲ್ಲ ಹೇಳಿದ್ರು. ಈ ವಿಷಯವಾಗಿ ನಾವು ಫಸ್ಟು ಗ್ರಾಮ ಪಂಚಾಯತಿಗೆ ಹೋದ್ವಿ, RTI ಹಾಕಿದ್ವಿ. RTI ನಮಗೆ ಸಮರ್ಪಕವಾಗಿ ಅವರು ಪ್ರೊವೈಡ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ತಾಲೂಕ್ ಪಂಚಾಯತಿಗೆ ಹೋದ್ವಿ. ತಾಲೂಕ್ ಪಂಚಾಯತಿಗೆ ಹೋದ್ವಿ, ಅಲ್ಲಿನೂ ಕೂಡ ನಮಗೆ ಕರೆಕ್ಟ್ ರೆಸ್ಪಾನ್ಸ್ ಸಿಗಲಿಲ್ಲ. ಆಮೇಲೆ JP ಹೋದ್ವಿ, JPಯಲ್ಲೂ ಅಷ್ಟೇ ಆಯಿತು. ಆಮೇಲೆ DC ಅವ್ರನ್ನೂ ಕೂಡ ನಾವು ಲೆಟ್ರ್ ಮುಖಾಂತರ ಅವ್ರನ್ನ ಕನ್ಸಲ್ಟ್ ಮಾಡಿದ್ವಿ. ಈ ಥರ ನಮ್ಮ ಊರಾಗೆಲ್ಲ ಹಗರಣ ಆಗ್ಯಾವು, ಇದನ್ನು ಸೂಕ್ತವಾಗಿ ಎನ್ಕ್ವೈರಿ ಮಾಡಿ ನಮ್ಮೂರಿಗೆ ಕಾಮಗಾರಿ ಮಾಡಿಸ್ಕೊಡ್ರಿ ಅಂತೇಳಿ ಕೇಳಿದ್ವಿ. ಇದನ್ನು ನಾವು ಫೆಬ್ರವರಿ ತಿಂಗಳಲ್ಲೇ ಕೊಟ್ಟೇವೆ. ಇನ್ನೂವರೆಗೂ ಕೂಡ ಯಾವುದೇ ರೀತಿಯಂಥ ಕಾರ್ಯಕೆಲಸಗಳು ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ನಾವು DC ಅವರಿಗೆ ಏನಂತ ನಾವು ಮನವಿ ಮಾಡಿದ್ದೇವೆ ಅಂದರೆ, 2021-26ನೇ ಸಾಲಿನೊಳಗಡೆ ಏನೇನು ಕಾಮಗಾರಿ ಆಗ್ಯಾವು ಅದನ್ನು ಕಾಮಗಾರಿ ಮಾಡಿಸ್ಕೊಡ್ರಿ. ಇಲ್ಲ ಅಂದ್ರೆ ಅದಕ್ಕೆ ಬಿಡುಗಡೆ ಆದಂಥ ದುಡ್ಡನ್ನು ಸರ್ಕಾರಕ್ಕೆ ವಾಪಸ್ ಕಟ್ಟಿಸ್ರಿ. ಇಲ್ಲ ಅಂದ್ರೆ ನಮ್ಮೂರಿಂದ ಮುಂಬರುವ ಗ್ರಾಮ ಪಂಚಾಯತಿ ಎಲೆಕ್ಷನ್ನು ಬಹಿಷ್ಕಾರ ಇದೆ ಹಾಕ್ತೇವೆ ಅಂತೇಳಿ ನಮ್ಮ ಊರಿನ ಜನ ಎಲ್ಲರೂ ಸೇರಿ ಬಹಿಷ್ಕಾರ ಹಾಕ್ತೇವೆ ಅಂತೇಳಿ DC ಅವರಿಗೂ ನಾವು ಮನವರಿಕೆ ಮಾಡಿ ಲೆಟರ್ ಕೊಟ್ಟಿದ್ದೀವಿ. ಯಾಕೆ ಇಷ್ಟು ನಿಷ್ಕಾಳಜಿ ಅಂತ ಅದೇ ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಹೈಯರ್ ಅಧಿಕಾರಿಗಳನ್ನು ನಾವು ಸಂಪರ್ಕ ಮಾಡಿದ್ರು ಕೂಡ ಅವರು ಈ ಕಡೆ ಲಕ್ಷ್ಯ ವಹಿಸ್ತಾ ಇಲ್ಲ. ಯಾಕೆ ನಿಷ್ಕಾಳಜಿ ತೋರಿಸ್ತಾ ಇದ್ದಾರೆ? ಕಣ್ಣಿಗೆ ಕಾಣುವಂಥದ್ದಿದೆ. ಒಂದು ಸಮಿತಿ ರಚನೆ ಮಾಡಿ ಒಂದು ದಿನ ಏನಾದರೂ ಭೇಟಿ ಕೊಟ್ರೆ ಊರಿಗೆ ಯಾರು ಭೇಟಿ ಇಟ್ಕೊಂಡು ಒಂದಿನ ಭೇಟಿ ಕೊಟ್ರೆ ಎಲ್ಲಿ ಏನೈತೆ ಯಾರು ಇಲ್ಲಿವರೆಗೂ ಯಾರು ಒಬ್ರು ಕೂಡ ಊರಿಗೆ ಬಂದು ಏನಪ್ಪ ನಿಮ್ಮದು ಏನಿದೆ, ನಿಮ್ಮದು ಏನು ಕಾಮಗಾರಿ ಆಗಿಲ್ಲ, ನಿಮಗೆ ಊರಿಗೆ ಏನು ತೊಂದರೆ ಇದೆ, ನಿಮಗೆ ಏನು ಮೂಲಭೂತ ಸೌಕರ್ಯಗಳಿಗೆ ಏನು ತೊಂದರೆ ಇದೆ, ಯಾವ ಅಧಿಕಾರಿನೂ ಬರಲಿಲ್ಲ, ಯಾರೂ ಬರಲಿಲ್ಲ. 1 ಕೋಟಿಗಿಂತ ಹೆಚ್ಚು ಹಗರಣ ಆಗಿತ್ತು ಅಂತ ಬರೀ ನಿಮ್ಮ ಊರಿಗಷ್ಟೇ ಆಗಿತ್ತಾ? ಗ್ರಾಮ ಪಂಚಾಯತಿ ಈಗ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅಂದ್ರೆ ನಮ್ಮ ತಿರುಮಲಕೊಪ್ಪ ಗ್ರಾಮದಷ್ಟೇ ನಾವು ಮಾತಾಡ್ತಾ ಇದ್ದೀವಿ. 1 ಕೋಟಿ ಮೇಲಾಗಿದೆ. ತಿರುಮಲಕೊಪ್ಪ ಗ್ರಾಮದಷ್ಟೇ ನಾವು ಮಾತಾಡ್ತಾ ಇರೋದು. ಮಿಕ್ಕಿರೋ ಹಳ್ಳಿಗಳ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಗ್ರಾಮ ಪಂಚಾಯತಿ ಒಂದು ಗ್ರಾಮ ಪಂಚಾಯತಿ 3 ಹಳ್ಳಿಗಳಿದಾವೆ. 3 ಹಳ್ಳಿಗಳು: ಅಗಡಿ, ಪಾಲಿಕೊಪ್ಪ, ತಿರುಮಲಕೊಪ್ಪ. ನಮ್ಮದು ಸದ್ಯದ ಮಟ್ಟಿಗೆ ಇರೋದು ನಮ್ಮ ಊರದ ವತಿಯಿಂದ ತಿರುಮಲಕೊಪ್ಪ ಗ್ರಾಮದಷ್ಟೇ ನಾವು ಕೇಳ್ತಾ ಇರೋದು. ಈಗ ಅಕಸ್ಮಾತ್ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಮುಂದಿನ? ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲ ಜನರು ಸೇರಿ ಇನ್ನೂ ಉಗ್ರವಾದ ಹೋರಾಟ ನಾವು ಮುಂದಕ್ಕೆ ವರ್ಷಿಸ್ತೇವೆ ಇದನ್ನು. ಈಗ DC ಮುಂದೆ DC ಅವರ ಆಫೀಸ್ ಎದುರುಗಡೆ ಹೋಗಿ ನಾವು ಸ್ಟ್ರೈಕ್ ಕೂತ್ಕೊಂಡು ನಮ್ಮ ಗ್ರಾಮದಲ್ಲಿರೋ ಈಗ ಯಾಕಂದ್ರೆ ನಾವು ಕೇಳ್ತಾ ಇರೋದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾರೆ. ಹೌದು, ಬಹಿಷ್ಕಾರ ಮಾಡುವಂತ ನಮ್ಮ ಗ್ರಾಮದ ವತಿಯಿಂದ ಬಹಿಷ್ಕಾರ ಇದೆ ಅಂತೇಳಿ ಆಲ್ರೆಡಿ ನಾವು ಲೆಟರ್ ಕೊಟ್ಟಿದ್ದೇವೆ DC ಅವರಿಗೆ. ಅವ್ರ ಕಡೆಯಿಂದ ರಿಸೀವ್ ಕಾಪಿನೂ ಮನವರಿಕೆನೂ ಮಾಡಿದ್ವಿ. ಚನ್ನವೀರಗೌಡ ಪಾಟೀಲ್ ಅಂತ. ಸರ್, ನಮ್ಮದು ಹುಬ್ಳಿ ತಾಲೂಕು ತಿರುಮಲಕೊಪ್ಪ. ನಮ್ಮದು ಅಗಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವಂಥ ಊರು. ನಮ್ಮಲ್ಲಿ ಸಾಕಷ್ಟು ಪಂಚಾಯತಿ ಕಡೆಯಿಂದ ಹಗರಣಗಳಾಗಿದ್ದಾವೆ ಸರ್. ಅದ್ರಾಗ ನಿಮ್ಗೆ ಆಲ್ರೆಡಿ ತೋರಿಸ್ಕೊಂಡು ಬಂದಂಗೆ ಈಗ ನಾವು ಶಾಲೆ ಕಡೆಗಿದ್ದೀವಿ. ಶಾಲೆ ಒಳಗೆ ಭೋಜನಾಲಯ ಇಲ್ಲಿ ನೀವು ನೋಡ್ಬೋದು. ನನ್ನ ಕಡೆಗೆ ವರ್ಕ್ ಆರ್ಡರ್ ಇದೆ, ಅಪ್ರೂವಲ್ ಆಗಿರುವಂಥದ್ದು ಇದು. ಇದ್ರೊಳಗೆ 15,30,000 ಸ್ಟೇಟಸ್ ಐತಿ. ಇದ್ರೊಳಗೆ 2,80,000 ಆಲ್ರೆಡಿ ಬಿಲ್ ಹೋಗ್ಬಿಟ್ಟೈತಿ. ಬಟ್ ನಮ್ಮಲ್ಲೇ ಭೋಜನಾಲಯ ಇಲ್ಲ. ಆಮೇಲೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗೆ ಕ್ಲೀನಿಂಗಿಗೆ ಅಂಥೇಳಿ 5 ಲಕ್ಷ 5.5 ಲಕ್ಷ ತೆಗ್ದಿದ್ದಾರೆ. ಕಂಪೌಂಡ್ ಅಂತ ಅದನ್ನು ತೆಗ್ದಿದ್ದಾರೆ. ಆಮೇಲೆ ಇಲ್ಲಿ ಫೆವರ್ಸ್ ಅಂತೇಳಿ ಟೋಟಲ್ ಒಂದು 30-35 ಲಕ್ಷದ ಹಗರಣ ಇಲ್ಲೇ ಐತಿ ಸ್ಕೂಲ್ ಒಳಗೆ. ಆಮೇಲೆ ಟಾಯ್ಲೆಟದ್ದು ಹೇಳಿದ್ದಾರೆ. ಆಮೇಲೆ ನಮ್ಮಲ್ಲೇ ಸರ್ಕಾರಿ ಪ್ರಾಥಮಿಕ ಶಾಲೆ ಒಳಗನ ಅಂಗನವಾಡಿ ದುರಸ್ತಿ ಅಂತಂದು ಹೇಳಿದ್ದಾರೆ. 1.5 ಲಕ್ಷ ಅಲ್ಲಿ ಹೋಗ್ಯದ. ಬಟ್ ಯಾವುದೇ ರೀತಿ ದುರಸ್ತಿ ಆಗಿಲ್ಲ, ನೀವು ನೋಡಿದ್ದೀರಿ. ಆಮೇಲೆ ಅದೇ ರೀತಿ ಕಾಂಕ್ರೀಟ್ ರೋಡ್ ಮಾಡಿದ್ದೀವಿ ಅಂತ ಹೇಳಿ ತೆಗ್ದಿದ್ದಾರೆ. ಆಮೇಲೆ CC ಗಟ್ರ ಆಗಿದಾವ ಅಂತ ಹೇಳಿ ತೆಗ್ದಿದ್ದಾರೆ. ಆಮೇಲೆ ಕೆರೆಗೆ ಕಾಲುವೆ ಮಾಡಿದೇವಿ ಅಂತ ಹೇಳಿ ತೆಗ್ದಿದ್ದಾರೆ. ಆಮೇಲೆ ಇಂಗು ಗುಂಡಿ ಅಂತೇಳಿ ಸಾಕಷ್ಟು ಬಿಲ್ ಆಗಿದಾವೆ. ಬಟ್ ನಮ್ಮ ಊರೊಳಗೆ ಇಂಗು ಗುಂಡಿ ನೀವು ಹುಡುಕೊಂತ ಹೋದ್ರು ಯಾರ ಮನೆಯೊಳಗೂ ಇಂಗು ಗುಂಡಿ ಇಲ್ಲ. ನೀವು ಚೆಕ್ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಬೋದು. ಆಮೇಲೆ ಇವು ಯಾವ್ದ್ರಿ ಗಟ್ರ ಕ್ಲೀನಿಂಗ್ ಇರ್ಬೋದು. ಆಮೇಲೆ ಹೈಯೆಸ್ಟ್ ಬಿಲ್ ತೆಗ್ದಿರೋದ ಇವು ಬಲ್ಪು, ಆಮೇಲೆ ಇಂಥ ಮಟೀರಿಯಲ್. ಜಲ್ ಜೀವನ್ ಮಿಷನ್ ಸರ್, ಅಲ್ಲೇ ಟ್ಯಾಂಕ್ ತೋರಿಸಿದಾರೆ ಸರ್ ಅವರು. ಅದು ಭಾಳ ಓಲ್ಡ್ ಟ್ಯಾಂಕ್ ನಮ್ದು. ಬಟ್ ಅದಕ್ಕೆ ಸಪ್ರೇಟ್ ಟ್ಯಾಂಕ್ ಕಟ್ಬೇಕು. ಯಾವುದೇ ರೀತಿ ಟ್ಯಾಂಕ್ ಕಟ್ಟಿಲ್ಲ. ಆಮೇಲೆ ಸ್ಮಶಾನದ್ದು ನಾನು ನಿಮ್ಗೆ ಹೇಳಿದೆ, ಸ್ಮಶಾನ ಕ್ಲೀನಿಂಗ್ ಅಂತ ಹೇಳಿದಾರೆ. ಆಮೇಲೆ ಸಸಿ ನಡೆಸಿದ್ದೇವೆ ಅಂತ ಹೇಳಿದಾರೆ. ಸಂತೆ ಬೈಲ್ಗೆ ನಾವು ಎಲ್ಲ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳಿದಾರೆ. ಲಕ್ಷಗಟ್ಟಲೆ ಬಿಲ್ ಹೋಗಿದಾವೆ. ಬಟ್ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಸ್ಮಶಾನದೊಳಗೆ ಸರ ವಿತೌಟ್ ಪರ್ಮಿಷನ್, ನಿಮ್ಗೆ ಗೊತ್ತಿರ್ಬೋದು, ಸ್ಮಶಾನದೊಳಗೆ ಯಾವುದೇ ರೀತಿ ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡೋಂಗಿಲ್ಲ. ಬಟ್ ಅಲ್ಲಿ ಏರ್ ಟ್ಯಾಂಕ್ ಕಟ್ಟ ಅಂತಾರೆ. ಅದು ಯಾರು ಪರ್ಮಿಷನ್ ತೊಗೊಂಡು ಕಟ್ಟ ಅಂತಿದಾರೋ ನಮಗೆ ಗೊತ್ತಿಲ್ಲ. ಒಟ್ಟಾರೆ ಎಷ್ಟು ಇಲ್ಲಿ ಹಗರಣ ಆಗೈತೆ ಸರ್? ಮೋರ್ ದೆನ್ 1 crore ಬರ್ಬೋದು. ಯಾರ ಅವಧಿ ಆಗಿತ್ತು ಸರ್? ಇದ ಅವಧಿ ಸರ್, 21ರಿಂದ ಪ್ರೆಸೆಂಟ್. ಯಾರಿದ್ದಾರೆ? PDO ಸರ್ ಜಗದ್ ಅಂತಂದು ಇದ್ರು ಸರ್ ಅಗಡಿ ಗ್ರಾಮ ಪಂಚಾಯತಿಗೆ. ಅವ್ರ ಹೆಸರು ಅಧ್ಯಕ್ಷ ಯಾರು?
ಅಧ್ಯಕ್ಷರು ನಮ್ಮೂರವ್ರು ಸರ್ ಮಮತಾ ಜಯನ್ ಅವ್ರ ಅಂತೇಳಿ. ಹಾ. ಆಮೇಲೆ ಗ್ರಾಮ ಪಂಚಾಯತಿ ಮೆಂಬರ್ ಗಂಗಾಧರಯ್ಯ ಅಡವಯ್ಯ ಹಿರೇಮಠ ಅಂತೇಳಿ. ಹಾಂ ಈ ಒಂದು ಪೀರಿಯಡ್ ಒಳಗೆ ಹೈಯೆಸ್ಟ್ ನಮ್ಮಲ್ಲಿ ಕೆಲಸ ಆಗೈತೆ ಅಂತೇಳಿ ಬಿಲ್ ಬಂದಿದಾವು, ಬಟ್ ವರ್ಕ್ ಆಗಿಲ್ಲ. ಎಲ್ಲ ಬಿಲ್ ಬಿಲ್ ಆಗಿದಾವೆ ಸರ್, ಬಿಲ್ ಆಗಿಲ್ಲ. ಹೌದು, ಕೆಲಸ ಆಗಿಲ್ಲ. ಆಮೇಲೆ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಯಾರಿಗಾದ್ರೂ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದ್ರೆ? ಹಾಂ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಊರವರು ಒಂದು 8-10 ಜನ ZP-ಗೆ ಹೋಗಿದ್ದಾರೆ ಸರ್, TP-ಗೆ ಹೋಗಿದ್ದಾರೆ, ಆಮೇಲೆ DC ಅವ್ರಿಗೂ ಕೊಟ್ಟು ಬಂದಿದ್ದಾರೆ. ಅವ್ರ ಕಡೆಯಿಂದ ನಮಗೆ ರಿಸೀವ್ಡ್ ಕಾಪಿನೂ ಇದಾವೆ. DC ಅವ್ರ ಕಡೆಯಿಂದ ZP-ಗೆ ಎನ್ಕ್ವೈರಿ ಮಾಡಂತ ಹೇಳಿದಾರೆ, ಅದು ರಿಸೀವ್ಡ್ ಕಾಪಿ ಐತಿ. TP ಅವ್ರಿಗೂ ಬಂದಿತ್ತು, TP ಅವರು ಅದನ್ನು ಎನ್ಕ್ವೈರಿ ಮಾಡಕ್ಕೆ ರೆಡಿ ಇಲ್ಲ. ಇದು ಫೆಬ್ರವರಿ ಒಳಗನ ನಾವು ಲೆಟರ್ ಕೊಟ್ಟರು, ಇವತ್ತಿನವ್ರಿಗೆ ಯಾವುದೇ ರೀತಿ ಪ್ರೋಗ್ರೆಸ್ ಇಲ್ಲ ಸರ್. ಅಂದ್ರೆ ಅಷ್ಟು ನಿಷ್ಕಾಳಜಿ ಅದಾರ ಅಧಿಕಾರಿಗಳು, ಯಾವುದೇ ರೀತಿ ಕ್ರಮ ತಗೊಳಕ್ಕೆ ತಯಾರಿಲ್ಲ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ನಾಗರಾಜ್ ಹಡ್ಪೋದ್ ಅಂತ ಸರ್.